ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ನೀಡಲ್. ಈ ವಿಡಿಯೋದಲ್ಲಿ ನಿಮಗೆ ಈ ಥರ ಡಿಸೈನ್ ನೋಡ್ತಾ ಇದ್ದೀರಲ್ಲ, ಇದು ಬ್ರೈಡಲ್ ಡಿಸೈನು. ಸೊ ಎಸ್ಪೆಷಲಿ ಈ ಬ್ರೈಡಲ್ ಡಿಸೈನ್ಗೆ ಬಿಗಿನರ್ಸ್ಗೆ ಯಾವ ರೀತಿ ಬೀಡ್ಸ್ ಹಾಕಬೇಕು, ಲಾಂಗ್ ಬೀಡ್ಸು. ಸೊ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿ ಯಾವ ರೀತಿ ಬೀಡ್ಸ್ ಹಾಕಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಈ ಥ್ರೆಡ್ ಯೂಸ್ ಮಾಡಿಕೊಂಡು, ಎಸ್ಪೆಷಲಿ ಈ ಥ್ರೆಡ್ ಯೂಸ್ ಮಾಡಿಕೊಂಡೆ ಬೀಡ್ಸ್ನ ಅಟ್ಯಾಚ್ ಮಾಡೋದು. ಸೊ ಬಿಗಿನರ್ಸ್ಗೆ ಆರೆಳೆ ದಾರ ಕಷ್ಟ ಆಗುತ್ತಲ್ವ, ಸೊ ಅದಕ್ಕೆ ಈ ರೀತಿ ಬನ್ನಿ ನೋಡೋಣ. ಈ ಥ್ರೆಡ್ ಯೂಸ್ ಮಾಡಿಕೊಂಡು ಮಾಡೋದು, ಈ ಬೀಡ್ಸ್ ಎಸ್ಪೆಷಲಿ ಬೀಡ್ಸ್ ಅಟ್ಯಾಚ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಲಾಸ್ಟ್ ಸ್ಟೆಪ್ಪಿಗೆ ಮಾತ್ರ ನಾನು ಈ ರೀತಿ ಟ್ಯಾಟಿಂಗ್ ಥ್ರೆಡ್ ಯೂಸ್ ಮಾಡಿದ್ದೀನಿ. ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ. ಸೊ ಈ ಥರ ಬೀಡ್ಸ್ ಸ್ಟಿಕ್ಸ್ ನೋಡ್ಬೋದು. ಎಸ್ಪೆಷಲಿ ಈ ಡಿಸೈನ್ಗೆ ಈ ರೀತಿಯೇ ಹಾಕ್ಕೊಳ್ಬೇಕು. ಫಸ್ಟು ಈ ಥರ ಲಾಂಗ್ ಬೀಡ್ಸ್ ಹಾಕ್ಕೊಳ್ಳಿ ನೀಡಲ್ ಮೇಲೆ. ಆಮೇಲೆ ಹಾಕ್ಕೊಂಡೆಲ್ಲ ಆದಮೇಲೆ ಸೊ ಈ ರೀತಿ ಫಸ್ಟೇ ನಾವು ಡಬಲ್ ಕ್ರೋಶೆ ವರ್ಕ್ ಮಾಡಿರ್ತೀವಲ್ವಾ, ಸೊ ಆ ಡಬಲ್ ಕ್ರೋಶೆ ಮೇಲೆ ಈ ರೀತಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಸೊ ಆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇರುತ್ತೆ. ಸೊ ಅದ್ರ ಮೇಲೆ ನೀವು ಈ ರೀತಿ ದಾರಾನ ಅದ್ರ ಮೇಲೆ ಈ ರೀತಿ ಸೂಜಿನ ಹಾಕ್ಕೊಬೇಕು. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವಾ, ಸೊ ಈ ರೀತಿ ಆ ಹೋಲಲ್ಲಿ ಸೂಜಿನ ಹಾಕ್ಕೊಬೇಕು. ಸೊ ಈ ರೀತಿ ಓಕೆ, ಡಬಲ್ ಕ್ರೋಶೆ ಮಾಡಿದ್ದೀನಿ ನಾನು ಈ ಡಿಸೈನ್ಗೆ. ಸೊ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇರುತ್ತೆ. ಸೊ ಅಲ್ಲಿ ಹೋಗಿ ಈ ಥರ ದಾರ ತೊಗೊಂಡು ಅದೇ ದಾರನ ಸೇಮ್ ಲಾಂಗ್ ಬೀಡ್ ಒಳಗಡೆನೆ ಹಾಕ್ಕೊಳ್ಬೇಕು. ಓಕೆ, ಇದು ಟ್ರಿಕ್ಸ್ ಅಂತಲೇ ಹೇಳ್ತೀನಿ, ಬೆಸ್ಟ್ ಟ್ರಿಕ್ಸ್ ಅಂತ ಹೇಳ್ತೀನಿ. ಸೊ ಎಸ್ಪೆಷಲಿ ಬಿಗನರ್ಸ್ಗೆ. ಸೊ ಆ ಥ್ರೆಡ್ನ ಮತ್ತೆ ಇನ್ನೊಂದು ಥ್ರೆಡ್ಡಲ್ಲಿ ಅಲ್ಲೇ ಥ್ರೆಡ್ ಇರುತ್ತಲ್ಲ ಅಲ್ಲಿ ಪಾಸ್ ಮಾಡಬೇಕು. ಈ ರೀತಿ ಮೂಮೆಂಟ್ ಆಗುತ್ತಾ ಇಲ್ಲ ನೋಡ್ಕೊಳ್ಳಿ ಥ್ರೆಡ್ಡು, ಇಲ್ಲಾಂದರೆ ನಿಮಗೆ ಸ್ಟಕ್ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ನೋಡ್ತಾ ಇರ್ಬೋದಲ್ವಾ. ಸೊ ಈ ರೀತಿ ನೆಕ್ಸ್ಟ್ ಏನು ಮಾಡಬೇಕು, ಈ ರೀತಿ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಆ್ಯಕ್ಚುಲಿ ಈ ಡಿಸೈನ್ಗೆ ಬೀಡ್ಸ್ ಆ್ಯಡ್ ಮಾಡೋದೇ ಒಂದು ದೊಡ್ಡ ಟ್ರಿಕ್ಕಿ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಸೊ ಈ ರೀತಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಫಾಲೋ ಮಾಡಿ ಈ ಡಿಸೈನ್ಗೆ. ಸಪೋಸ್ ನಿಮಗೆ ಈ ಡಿಸೈನ್ ಬೇಕು ಅಂತಂದರೆ, ಮೇಕಿಂಗ್ ವಿಡಿಯೋ ಬೇಕು, ಫುಲ್ ವಿಡಿಯೋ ಬೇಕು ಈ ಡಿಸೈನು ಅಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ನೀವು ಕಮೆಂಟ್ ಮಾಡಿ ನೋಡೋಣ. ಸೊ ನಿಮ್ಗೆ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಈ ಡಿಸೈನ್ನ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ನೋಡ ಬನ್ನಿ. ಈ ಥರ ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಾದಮೇಲೆ ನೀಡಲ್ ನೋಡಿ, ಕ್ರೋಶೆ ನೀಡಲ್ ಹಾಗೆ ಇಟ್ಕೋಬೇಕು. ಎಸ್ಪೆಷಲಿ ಇದೇ ಫಾಲೋ ಮಾಡಬೇಕು ನಿಮಗೆ. ನಾರ್ಮಲ್ ಬೀಡ್ಸ್ ಆ್ಯಡ್ ಮಾಡೋ ಥರ ಮಾಡೋಕ್ಕಾಗಲ್ಲ ಈ ಡಿಸೈನ್ಗೆ. ಸೊ ನೋಡಿ, ಈ ರೀತಿ ನೀಡಲ್ ಮೇಲೆ ಈ ಥರ ಲಾಂಗ್ ಬೀಡ್ಸ್ ಹಾಕ್ಕೊಳ್ಳಿ. ಲಾಂಗ್ ಬೀಡ್ಸ್ ಹಾಕಾದ್ಮೇಲೆ ಸೊ ಏನು ಮಾಡಬೇಕು, ಮತ್ತೆ ಡಬಲ್ ಕ್ರೋಶೆ ಮಾಡಿರ್ತೀರಲ್ವ, ಆ ಮೇಲ್ಗಡೆ ಗ್ಯಾಪ್ ಇರುತ್ತಲ್ವ, ಹೋಲ್ ಕಾಣಿಸ್ತಾ ಇದೆ ನೋಡ್ಬೋದು, ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಹೋಗಿ ದಾರ ಹೋಗಿ ತೊಗೊಂಬನ್ನಿ. ಓಕೆ, ಅಲ್ಲಿ ಹೋಗಿ ಈ ರೀತಿ ದಾರ ತೊಗೊಂಡು ಅದೇ ದಾರನ ಲಾಂಗ್ ಬೀಡ್ಸ್ ಒಳಗಡೆ ಹಾಕ್ಕೊಬೇಕಾಗುತ್ತೆ. ಸೊ ಸೇಮ್ ಅದೇ ದಾರನ ಸ್ವಲ್ಪ ಲೆಫ್ಟ್ ಹ್ಯಾಂಡನ್ನ ಮೂಮೆಂಟ್ ಮಾಡಿ ಸ್ವಲ್ಪ ದಾರ ಉದ್ದಕ್ಕೆ ಎಳ್ಕೊಳ್ಳಿ. ಸೊ ಮತ್ತೆ ತೋರಿಸ್ತಾ ಇದ್ದೀನಿ ನೋಡ್ಬೋದು, ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಮತ್ತೆ ನಾನು ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ತೊಗೊಂಡು ದಾರನ ದೊಡ್ಡದಾಗಿ ತೊಗೊಳ್ಳಿ. ಸೊ ಲೆಂತಿಯಾಗಿ ತೊಗೊಂಡು ಅದೇ ದಾರನ ಸೇಮು ಈ ರೀತಿ ಲಾಂಗ್ ಬೀಡ್ಸ್ ಒಳಗಡೆ ನೀವು ಪಾಸ್ ಮಾಡಬೇಕು. ಓಕೆ, ಸೊ ಅದಾದಮೇಲೆ ಮತ್ತೆ ಅದನ್ನು ಸೇಮ್ ಇನ್ನೊಂದು ಥ್ರೆಡ್ ಅಲ್ಲೇ ಇರುತ್ತಲ್ವ, ಆ ಥ್ರೆಡ್ ಒಳಗಡೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ಅಂದರೆ ಆ ಥ್ರೆಡ್ ಒಳಗಡೆ ತೊಗೊಬೇಕು ಅಷ್ಟೇ. ಓಕೆನಾ? ಸೊ ನೋಡ್ತಾ ಇದ್ದೀರಲ್ವಾ ಈ ರೀತಿ ಸ್ಮಾಲ್ ಬೀಡ್ಸ್ ಒಂದು. ನೆಕ್ಸ್ಟ್ ಏನು ಮಾಡಬೇಕು, ಸ್ಮಾಲ್ ಬೀಡ್ಸ್ ಆ್ಯಡ್ ಮಾಡಬೇಕು. ಸೊ ಇದೇ ಥರ ಮೆಥಡ್ನ ಫಾಲೋ ಮಾಡಿ. ಸೊ ಆವಾಗಲೇ ನಿಮಗೆ ಬೀಡ್ಸ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಪ್ರಾಪರಾಗಿ ಡಿಸೈನ್ಗೆ ಬೀಡ್ಸ್ ಅನ್ನೋದು ನೀವು ಹಾಕ್ಕೊಳ್ಬೋದು. ಸೊ ಈ ರೀತಿಯೇ ನೀವು ಫಾಲೋ ಮಾಡಿ. ಓಕೆ, ಡಿಸೈನೇನೋ ಈಸಿ ಇದೆ, ಬಟ್ ನಿಮಗೆ ಇದು ಬೀಡ್ಸ್ ಹಾಕೋದೇ ತುಂಬ ಟ್ರಿಕ್ಕಿಯಾಗಿರುತ್ತೆ, ಹಾಗೆ ಟೈಮು ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಲಾಸ್ಟ್ ಬೀಡ್ಸ್ ಆಪ್ಷನ್ ಇರುತ್ತಲ್ಲ, ಅಂದರೆ ಬೀಡ್ಸ್ ಮಾಡಬೇಕಾದ್ರೆ ಬೀಡ್ ಸ್ಟೆಪ್ಪು ಅದೊಂದು ಮಾತ್ರ ಟ್ಯಾಟಿಂಗ್ ಥ್ರೆಡಲ್ಲಿ ವರ್ಕ್ ಮಾಡಿ. ಯಾಕೆ ಅಂದರೆ ಇದು ಟ್ಯಾಟಿಂಗ್ ಥ್ರೆಡ್ಡು ಸಿಂಗಲ್ ಇರುತ್ತೆ, ಅಂದರೆ ಸಿಂಗಲ್ ಥ್ರೆಡ್ ಇರುತ್ತೆ, ಥಿಕ್ನೆಸ್ ಇರುತ್ತೆ. ಹಾಗಾಗಿ ನೀವು ಬಿಗಿನರ್ಸ್ ಆಗಿದ್ದರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಸೊ ಆರೆಳೆ ದಾರ ಏನು ಯೂಸ್ ಮಾಡಬೇಕು ಅನ್ನೋದೇನೂ ಇಲ್ಲ. ಲಾಸ್ಟ್ ಸ್ಟೆಪ್ಪಿಗೆ ಮಾತ್ರ ಈ ಥರ ಟ್ಯಾಟಿಂಗ್ ಥ್ರೆಡ್ನ ನಾನು ಯೂಸ್ ಮಾಡಿ ವರ್ಕ್ ಮಾಡ್ತಾಯಿದ್ದೀನಿ. ಅದು ಬಿಫೋರ್ ಸ್ಟೆಪ್ಪೆಲ್ಲ ನಾನು ಆರೆಳೆ ದಾರ ಮಾಡಿಕೊಂಡೇ ಮಾಡಿದ್ದೀನಿ. ಬಟ್ ಎಸ್ಪೆಷಲಿ ಇದು ಬೀಡ್ಸ್ ಆ್ಯಡ್ ಮಾಡಬೇಕಾದ್ರೆ ಮಾತ್ರ ಟ್ಯಾಟಿಂಗ್ ಥ್ರೆಡ್ ನೋಡ್ತಾ ಇದ್ದೀರಲ್ವ ವಿಡಿಯೋದಲ್ಲಿ, ಅದು ಟ್ಯಾಟಿಂಗ್ ಥ್ರೆಡ್ ಅಥವಾ ಕೋನ್ ಥ್ರೆಡ್ ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿಕೊಂಡು ಮಾಡಿರೋದು. ಓಕೆ, ಇದು ಬೇಗ ನಿಮಗೆ ಈಸಿಯಾಗಿ ಬೀಡ್ಸ್ ಅನ್ನೋದು ಹಾಕ್ಕೊಳ್ಬೋದು, ಹಾಗೆ ಈ ಡಿಸೈನ್ನ ಬೇಗ ಕಂಪ್ಲೀಟ್ ಮಾಡ್ಬೋದು. ಓಕೆ, ಸೊ ನೋಡ್ತಾ ಇದ್ದೀರಲ್ವಾ. ಸೊ ಈ ರೀತಿ ನೀವು ಮೂಮೆಂಟ್ ಮಾಡಿ ನೋಡ್ಕೊಂಡು ಆಯ್ತಲ್ವಾ. ಸೊ ನೆಕ್ಸ್ಟ್ ಈ ನೀಡಲ್ ಹಾಗೆ ಇಟ್ಕೊಂಡಿರಬೇಕಾಗುತ್ತೆ. ನೀಡಲ್ ಹಾಗೆ ಇಟ್ಕೊಂಡು ಈ ರೀತಿ ಒಂದು ಬೀಡ್ ಹಾಕ್ಕೊಂಡು, ಸೊ ಈ ಸ್ಟೆಪ್ ಹೇಳಿದ್ದು ನಿಮಗೆ ಪ್ರಾಪರಾಗಿ ನೋಡ್ಕೊಳ್ಳಿ ಅಂತ. ಮಿಸ್ ಮಾಡಿಕೊಂಡ್ರೆ ಮತ್ತೆ ನಿಮ್ಗೆ ಕಷ್ಟ ಆಗುತ್ತಲ್ವ. ಸೊ ಅದಕ್ಕೇ ವಿಡಿಯೋ ಕರೆಕ್ಟಾಗಿ ವಾಚ್ ಮಾಡಿ ಆಮೇಲೆ ನೀವು ಟ್ರೈ ಮಾಡಿ. ಎಸ್ಪೆಷಲಿ ಈ ರೀತಿ ದಾರ ಯೂಸ್ ಮಾಡ್ಕೊಂಡು ಮಾಡೋದ್ರಿಂದ ಈಸಿಯಾಗಿ ನೀವು ಬೀಡ್ಸ್ ಅನ್ನೋದು ಎಷ್ಟು ಬೇಗ ಹಾಕ್ಕೊಳ್ಬೋದು, ಹಾಗೆ ಡಿಸೈನು ಕಂಪ್ಲೀಟಾಗಿ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ಒಂದು ಆರ್ಚಿಗೆ ನಿಮಗೆ ಒಂದು 14 to 15 ಬೀಡ್ಸ್
ಬೇಕಾಗುತ್ತೆ, ಲಾಂಗ್ ಬೀಡ್ಸು ಮತ್ತು ಸ್ಮಾಲ್ ಬೀಡ್ಸು. ಸೊ ಅದಕ್ಕೋಸ್ಕರ ಹೇಳಿದ್ದು ನಿಮಗೆ, ಬೇಗ ಫಿನಿಷ್ ಮಾಡಬೇಕಲ್ವಾ ಸೀರೆ ಕುಚ್ಚು, ಸಪೋಸ್ ಈ ಥರ ಡಿಸೈನ್ ಆರ್ಡ್ರ್ ಬಂದಿದ್ದರೆ. ಸೊ ಅದಕ್ಕೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಎಸ್ಪೆಷಲಿ ಬೀಡ್ಸ್ ಲಾಸ್ಟ್ ಸ್ಟೆಪ್ಪಲ್ಲಿ ಬೀಡ್ಸ್ ಆ್ಯಡ್ ಮಾಡಬೇಕಾದ್ರೆ ಈ ಥರ ಟ್ಯಾಟಿಂಗ್ ಥ್ರೆಡ್ ನೀವು ಯೂಸ್ ಮಾಡಿ. ಓಕೆ, ಸೊ ಇದಾದಮೇಲೆ ನೋಡಿ ಮತ್ತೆ ಸೇಮ್ ಮೆಥಡೇ ನಾನು ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಾಗಲಿ ಅಂತೇಳಿ ಒಂದು ಸ್ವಲ್ಪ ದೂರವರೆಗೂ ಮಾಡಿ ತೋರಿಸಿದ್ದೀನಿ. ಓಕೆ, ಆಗಲೇ ಹೇಳ್ದಂಗೆ ನಿಮಗೆ ಈ ಡಿಸೈನ್ ಏನಾದರೂ ನಿಮಗೆ ಬೇಕು, ಮೇಕಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡ್ತೀನಿ, ಈ ಡಿಸೈನ್ದು ವೀಡಿಯೋ ನಿಮಗೆ ಮಾಡ್ತೀನಿ. ಓಕೆನಾ. ಸೊ ನೆಕ್ಸ್ಟ್ ನೋಡ್ಬೋದು, ಮತ್ತು ಸೇಮ್ ಸ್ಮಾಲ್ ಬೀಡ್ಸ್ ಹಾಕ್ಕೊಬೇಕಾಗುತ್ತೆ. ಇದು ತುಂಬ ಚಿಕ್ಕ ಸೈಜ್ ಬೀಡ್ಸ್ ಇರುತ್ತೆ. ಸೊ ಈ ರೀತಿ, ಸೊ ಈ ಥರ ಬೀಡ್ಸ್ನ ಹಾಕ್ಕೊಂಡು ಅದಾದಮೇಲೆ ನೀವು ನೋಡಿ, ನಾನಿಲ್ಲಿ ಬೀಡ್ಸು ಮತ್ತು ಕ್ರೋಶೆ ವರ್ಕ್ ಮಾಡಬೇಕಾದ್ರೆ ಎರಡೂ ದಾರ ಮತ್ತು ಇದು ಬೀಡ್ಸ್ ಹಾಕ್ಕೊತೀನಲ್ವಾ. ಸೊ ಎರಡೂ ನಾನು ಸೇಮ್ ನೀಡಲ್ಲೇ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಯೂಸ್ ಮಾಡೋ ನೀಡಲ್ಲು ಕ್ರೋಶೆ ನೀಡಲ್ಲು 8 ನಂಬರ್. ಓಕೆ, ಮತ್ತು ಲಾಂಗ್ ಬೀಡ್ಸ್ ಹಾಕ್ಕೊಂಡು ಗೊತ್ತಲ್ವ ಇವಾಗ ಹೇಗೆ ಅಂತ ಗೊತ್ತಾಯ್ತಲ್ವಾ. ಸೇಮ್ ಡಬಲ್ ಕ್ರೋಶೆ ಇರುತ್ತಲ್ಲ, ಡಬಲ್ ಕ್ರೋಶೆ ಮೇಲೆ ಹೋಲ್ ಇರುತ್ತೆ, ಅಲ್ಲಿ ಹೋಲಲ್ಲಿ ಹೋಗಿ ದಾರ ತೊಗೊಳ್ಳಿ. ಫಸ್ಟು ತೋರಿಸ್ತಾ ಇದ್ದೀನಿ, ನೋಡ್ಬೋದು, ಹೋಲು ಕ್ಲಿಯರಾಗಿ ಕಾಣಿಸುತ್ತಲ್ವಾ. ಡಬಲ್ ಕ್ರೋಶೆ ಮೇಲ್ಗಡೆ ಈ ಥರ ಚೈನ್ ಇರುತ್ತೆ. ಸೊ ಅಲ್ಲಿ ಗ್ಯಾಪ್ ಇರುತ್ತಲ್ವ, ಅಲ್ಲಿ ಹೋಗಿ ಈ ಥರ ದಾರ ತೊಗೊಂಬನ್ನಿ. ದಾರ ತೊಗೊಂಡಾದ್ಮೇಲೆ ಅದೇ ಥ್ರೆಡ್ಡನ್ನ ಲಾಂಗ್ ಬೀಡ್ಸಲ್ಲಿ ಹಾಕ್ಕೋಬೇಕು. ಸೊ ಅದೇ ಥ್ರೆಡ್ನ ಲಾಂಗ್ ಬೀಡ್ಸಲ್ಲಿ ಪಾಸ್ ಮಾಡಿ, ಮತ್ತು ಅದೇ ಥ್ರೆಡ್ಡನ್ನ ಮತ್ತೆ ಇಲ್ಲಿ ನೋಡಿ ರೌಂಡ್ ಬೀಡ್ಸ್ ಇರುತ್ತಲ್ವ ಥ್ರೆಡ್ಡು, ಸೊ ಅಲ್ಲಿ ಪಾಸ್ ಮಾಡಿದ್ರೆ ಇದು ಕಂಪ್ಲೀಟಾಗಿ ಬೀಡ್ಸ್ ಅನ್ನೋದು ಫಿಕ್ಸ್ ಆಗುತ್ತೆ. ಓಕೆ, ಸೊ ಈ ಥರ ಬೀಡ್ಸ್ ಎಲ್ಲ ಫಿಕ್ಸ್ ಆಯ್ತಲ್ವಾ. ಸೊ ಇದೇ ಥರ ಕಂಟಿನ್ಯೂ ಮಾಡಿ. ಓಕೆ, ಸೀರೆ ಪೂರ್ತಿ ಅಂದರೆ ಈ ಆರ್ಚ್ ಪೂರ್ತಿ ಇದೇ ಥರನೇ ಬರುತ್ತೆ. ಇದಂತೂ ಬ್ರೈಡಲ್ ಡಿಸೈನು, ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್, ನಿಮಗೆ ತುಂಬ ಗ್ರ್ಯಾಂಡಾಗೂ ಕಾಣಿಸುತ್ತೆ. ನಾನು ಆ್ಯಕ್ಚುಲಿ ಇದು ಬೀಡ್ಸ್ ಯೂಶಲಿ ಕಷ್ಟಪಡ್ತಾ ಇರ್ತಾರಲ್ವ ಹಾಕ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾನು ಬೀಡ್ಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನಿಮ್ಗೆ ಏನಾದರೂ ಮೇಕಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಓಕೆ, ಶೇರ್ ಮಾಡ್ತೀನಿ ನಿಮಗೆ ಇದ್ರದ್ದು ಈ ಡಿಸೈನ್ದು ಮೇಕಿಂಗ್ ವಿಡಿಯೋ. ಓಕೆನಾ. ಸೊ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಚಾನಲಲ್ಲಿ ಚೆಕ್ ಮಾಡಿ ಒಂದು ಸತಿ. ಬ್ರೈಡಲ್ ಡಿಸೈನು, ಸಿಂಪಲ್ ಡಿಸೈನ್ ಆಗಿರ್ಬೋದು, ಬೀಡ್ಸ್ ಕುಚ್ಚು, ಸೊ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಸುಮಾರು ಶೇರ್ ಮಾಡಿದ್ದೀನಿ. ನೀವು ಬರೀ ಕುಚ್ಚು ಹಾಕ್ಕೊಂಡಿದ್ರೇ ಏನು ಯೂಸ್ ಇಲ್ಲ. ನೀವು ಸೀರೆ ಕುಚ್ಚು ಬೇಗ ಮಾಡಬೇಕು, ಆರ್ಡರ್ಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡಬೇಕು ಕೊಟ್ಟಿರೋದು ಅಂತಂದರೆ, ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಈ ರೀತಿ ಎಲ್ಲ ಫಾಲೋ ಮಾಡ್ರೇ ಬೇಗ ಫಿನಿಶ್ ಆಗುತ್ತೆ. ನಿಮ್ಮ ಸೀರೆ ಕುಚ್ಚು ಡಿಸೈನ್ಸ್ ಎಲ್ಲ ಬೇಗ ಫಿನಿಶ್ ಮಾಡಿ ನೀವು ಅವ್ರಿಗೆ ಬೇಗ ಕೊಡ್ಬೋದು. ಆರ್ಡರ್ಸ್ ಜಾಸ್ತಿ ಬಂದಿದ್ದರೆ ಈ ರೀತಿ ಡೆಫಿನೆಟಾಗಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ. ಸೊ ದಟ್ ನಿಮಗೆ ಬೇಗನೆ ಫಿನಿಶ್ ಆಗುತ್ತೆ ಡಿಸೈನು. ಹಾಗೆ ನಿಮಗೆ ಆರ್ಡರ್ಸು ಬೇಗ ಕಂಪ್ಲೀಟ್ ಮಾಡಿ ಬೇಗ ಅರ್ನಿಂಗ್ ಅನ್ನೋದು ಸಿಗುತ್ತೆ ನಿಮಗೆ. ಅಂದರೆ ಬೇಗ ಅಂದರೆ ಅರ್ನಿಂಗ್ ಶುರು ಆಗುತ್ತಲ್ವ. ಸೊ ಅದಕ್ಕೆ ಅಂದರೆ ದುಡ್ಡು ಬರುತ್ತಲ್ವ. ಸೊ ಅದಕ್ಕೇ, ಇಲ್ಲಾಂದರೆ ನೀವು ಲೇಟ್ ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಆರ್ಡರ್ಸ್ ಮಿಸ್ ಆಗುತ್ತೆ. ಸೊ ನೀವು ಲೇಟಾಗಿ ಕೊಟ್ಟರೆ ಆರ್ಡರ್ಸ್ ಏನಾಗುತ್ತೆ, ಆರ್ಡರ್ಸು ಬೇರೆ ಕಡೆ ಹೋಗೋ ಚಾನ್ಸಸ್ ಇರುತ್ತೆ, ನಿಮ್ಗೆ ಕೊಡೋಲ್ಲ. ಸೊ ಅದಕ್ಕೇ ನೀವು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಎಲ್ಲ ಕಲ್ತ್ಕೊಳ್ಳಿ. ಯಾರೆಲ್ಲ ಸೀರೆ ಕುಚ್ಚು ಬಿಸ್ನೆಸ್ ಮನೆಯಿಂದನೇ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ, ಸೊ ಅವರೆಲ್ಲ ಈ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಡೆಫಿನೆಟಾಗಿ ಕಲ್ತ್ಕೊಂಡು ಬೇಗ ನೀವು ಡಿಸೈನ್ಸು ಕಲ್ತ್ಕೊಂಡು, ಹಾಗೆ ಅದ್ರ ಜೊತೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಕಲ್ತ್ಕೊಂಡು ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮನೆಯಿಂದ ಯಾವ ರೀತಿ ಸೀರೆ ಕುಚ್ಚೆಲ್ಲ ಮಾಡಬೇಕು ಅಂತ. ಸೊ ಚೆಕ್ ಮಾಡೋದನ್ನ ಮರಿಬೇಡಿ. ಸೊ ನಿಮಗೂ ಒಂದು ಐಡಿಯಾ ಬರುತ್ತಲ್ವಾ. ಸೊ ವರ್ಕ್ ಫ್ರಮ್ ಹೋಮ್ ಅಂತೇಳಿ, ಸೊ ಮನೇಲೇ ಮಾಡ್ಬೋದು, ಆರಾಮಾಗಿ ಮನೇಲೇ ಮಾಡ್ಬೋದು. ಲೇಡೀಸ್ಗೆ ದಿ ಬೆಸ್ಟ್ ಅಂತ ಹೇಳ್ತೀನಿ. ಇದು ಎವರ್ಗ್ರೀನ್ ಬಿಸ್ನೆಸ್, ಸೀರೆ ಕುಚ್ಚು ಬಿಸ್ನೆಸ್ ಅನ್ನೋದು ನೀವು ಶುರು ಮಾಡಿಕೊಂಡು ನೀವು ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿ. ಬೀಡ್ಸ್ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಆಗ್ತಾಯಿದ್ದೀನಿ ಅಂತ. ಸೊ ಯಾವುದೇ ರೀತಿ ಏನು ಪ್ರಾಬ್ಲಮ್ ಏನೂ ಆಗ್ತಾಯಿಲ್ಲ. ಯಾಕೆ ಅಂದರೆ ಬಿಕಾಸ್ ಇದು ಸಿಂಗಲ್ ಥ್ರೆಡ್ ಆಗಿದೆ ಅಲ್ವಾ. ಸೊ ಥಿಕ್ನೆಸ್ ಇರುತ್ತೆ, ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ನೋಡಿ ಸೇಮ್ ಥ್ರೆಡ್ಡನ್ನೇ ನಾನು ಸೇಮ್ ಅದೇ ಥ್ರೆಡ್ಡನ್ನು ನಾನಿಲ್ಲಿ ರೌಂಡ್ ಬೀಡ್ಸ್ ಇರುತ್ತಲ್ವ ಅಲ್ಲಿ ನಾನು ಅಲ್ಲೂ ಪಾಸ್ ಮಾಡಿಕೊಂಡು ಈ ಥರ ಮಾಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೇ ರೀತಿ ನೀವು ಸೀರೆ ಪೂರ್ತಿ ಅಂದರೆ ಆರ್ಚ್ ಪೂರ್ತಿ ಈ ಥರ ಬೀಡ್ಸ್ ಕಂಪ್ಲೀಟ್ ಮಾಡಿ. ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಗೆ ಅನಿಸ್ತು ಅಂತ ನೀವು ಹೇಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ನೀವು ಟ್ರೈ ಮಾಡಿ ಈ ಥರ ಮೆಥಡು. ಓಕೆ, ಸೊ ಟ್ರೈ ಮಾಡ್ದೇ ಅಲ್ವಾ ಗೊತ್ತಾಗೋದು. ಸೊ ಹೇಗೆ ಅನಿಸ್ತು ಅಂತ ವಿಡಿಯೋ ಹೇಗೆ ಅನಿಸ್ತು ಈ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಹೇಳಿ. ಸೊ ಖಂಡಿತ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಶೇರ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ಹಾಗೆಯೇ ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಹೇಳಿ. ಓಕೆ, ಸೊ ಶೇರ್ ಮಾಡಿ, ಹೈಪ್ ಅಂತ ಬಟನ್ ಇದೆ, ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.